ಧಾರವಾಡ ಜಿಲ್ಲೆಯಲ್ಲಿ ಅಂತ ಬಂದಾಗ ಅದು ನವಲ್ಗುಂದ ನರಗುಂದ ಅನ್ನೋದು ಒಂದು ಫೇಮಸ್ ಎಲ್ಲಾ ಕಡೆಯೂ ಕೂಡ. ಹೋರಾಟಗಾರರು ಅಂತ ಬಂದಾಗ ಮುಂಚೂಣಿಯಲ್ಲಿ ನಿಲ್ಲುವರು NH ಕೋನರೆಡ್ಡಿ ಅವರು. ಅದರಲ್ಲಿ ಅವ್ರ ಹಿಂದೆ ಸಾಕಷ್ಟು ಜನ ಕೂಡ ಇದ್ದಾರೆ. ಈಗ ಮಹದಾಯಿ ವಿಚಾರವನ್ನ ಇಟ್ಕೊಂಡೆ ಧಾರವಾಡ ಜಿಲ್ಲೆಯ ಶಾಸಕರು ಅಥವಾ ಧಾರವಾಡ ಜಿಲ್ಲೆಯ ನಾಯಕರು ರಾಜಕಾರಣಕ್ಕೆ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ನನ್ನ ಪ್ರಕಾರ ನಾವು ವಿಧಾನಸಭೆಯಲ್ಲಿ ಮಾತಾಡಿದ್ದು ನೋಡಿರ್ಬೋದು ನೀವು. 224 ಮಂದಿ ಶಾಸಕರಿದ್ದೀವಿ, 28 ಜನ ಲೋಕಸಭಾ ಸದಸ್ಯರು ಡೆಲ್ಲಿಯಲ್ಲಿದ್ದಾರೆ. ಗೋವಾದವರು 2 ಮಾತ್ರ ಲೋಕಸಭಾ ಸದಸ್ಯರು. 224 ಜನ ಪ್ಲಸ್ 28 ಜನ ಒಕ್ಕಟ್ಟಾಗಿ ಒಂದನೇಲಿರ್ಬೋದು. ಮಾದಾಯಲ್ಲಿ ರಾಜಕಾರಣ ಮಾಡೋದು ಬೇಡ, ನಾವೆಲ್ಲರೂ ಒಕ್ಕಟ್ಟಿನ ತೀರ್ಮಾನ ತೆಗೆದುಕೊಳ್ಬೇಕು ಅಂತಕೊಂಡೇಳಿ ಅವತ್ತು ನಿರ್ಣಯ ಮಾಡಿದ್ವಿ. 2 ಬಾರಿ ನನ್ನ ಹೋರಾಟಕ್ಕೆ ವಿಧಾನಸಭೆಯಲ್ಲಿ ನಿರ್ಣಯ ಪಾಸ್ ಮಾಡಿದ್ವಿ. ಸನ್ಮಾನ್ಯ MB ಪಾಟೀಲ್ 1 ಬಾರಿ ಇದ್ದಾಗ, ಸನ್ಮಾನ್ಯ ಹಿಂದೆ ಬಸವರಾಜ ಬೊಮ್ಮಾಯಿ ಇದ್ದಾಗ ಒಂದ್ಸಲ ಆ ನಿರ್ಣಯ ಆಯ್ತು. ಇವತ್ತು ಏನಾಗಿಲ್ಲ ಅದು. ಅಲ್ಟಿಮೇಟ್ಲಿ ಎಲ್ಲರೂ ಹೋರಾಟ ಮಾದಾಯಿ ಕೆಲಸ ಬಿಟ್ಟರೆ ನೀರು ಕುಡಿಬೇಕು, ಮಲಪ್ರಭಾಗ ನೀರು ಬರಬೇಕು, ಅಲ್ಲಿದ್ದ ನಾವು ನೀರು ಕುಡಿಬೇಕನ್ನೋದು ಒಂದೇ ಹೋರಾಟ. ಅದಕ್ಕೆ ನಮ್ಮ ಗಮನ ಇರಬೇಕು ಹೊರತಾಗಿ ಅದಕ್ಕೆ ರಾಜಕಾರಣ ಮಾಡಬಾರ್ದು ಅಂತ ನನ್ನ ವಾದ. ಎಲ್ಲಿಗೆ ಬಂತು ಸರ್ ಮಹದಾಯಿ ಯೋಜನೆ? ಈಗೆಲ್ಲ ಮಹದಾಯಿ ನ್ಯಾಯಾಧಿಕರಣ ತೀರ್ಪು 13.42 TMC ನೀರನ್ನು ನಮ್ಮ ರಾಜ್ಯಕ್ಕೆ ಹಂಚಿಕೆ ಮಾಡಿದ್ದಾರೆ. ನಾವೀಗ ಪ್ರೊಜೆಕ್ಟ್ ಮಾಡಿರೋದು ಓನ್ಲಿ 3.5 TMC ನೀರಿಗೆ ಮಾತ್ರ, ಕಳಸಾ ಮತ್ತು ಬಂಡೂರಿಗೆ ಮಾತ್ರ. ಇದಕ್ಕೆ ಯಾವುದೇ ಪರಿಸರ ಹಾನಿ ಏನು ಇಲ್ಲ ಅಂತಕೊಂಡು ಹೇಳಿ ನೀರಿ ರಿಪೋರ್ಟ್ ವರದಿ ಕೊಟ್ಟಿದೆ. ಈಗಾಗಲೇ ಮಹದಾಯಿ ನ್ಯಾಯಾಧಿಕರಣ ತೀರ್ಪಾತು, ಸುಪ್ರೀಂ ಕೋರ್ಟ್ಗೆ ಹೋದ್ರು ಗೋವಾದವರು. ಸುಪ್ರೀಂ ಕೋರ್ಟು ಯಾವುದು ಕೂಡ ಸ್ಟೇ ಕೊಡಲಿಲ್ಲ, ಗೋ ಹೆಡ್ ಅಂತ ಹೇಳ್ತು ಕರ್ನಾಟಕಕ್ಕೆ. ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಆದ ನಂತರ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ, DPR ಪರ್ಮಿಷನ್ ಕೊಟ್ಟಾರೆ. ಇವತ್ತು ವನ್ಯಜೀವಿ ಮಂಡಳಿ ಅನುಮತಿ ಕೊಟ್ಟ ತಕ್ಷಣ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ವರ್ಕ್ ಆರ್ಡರ್ ಇಶ್ಯೂ ಮಾಡಿವಿ. ಇವತ್ತು ಅವ್ರ ಅನುಮತಿ ಕೊಟ್ಟರೆ 4 ಕಾಮಗಾರಿ ಪ್ರಾರಂಭ ಆ ಹಂತಕ್ಕಿದೆ. ಸರ್, ಇನ್ನೊಂದು, ಈಗ ನೀವು JDS ನಲ್ಲಿ ಇದ್ರಿ, ಕಾಂಗ್ರೆಸ್ ಬರ್ತೀರಿ, ಯಾಕೆ ಕಾಂಗ್ರೆಸ್ ಬಂದ್ರು ಅನ್ನೋದು ಒಂದಿಷ್ಟು ಪ್ರಶ್ನೆಗಳು ಇವತ್ತಿಗೂ ಕೂಡ ಇದೆ. ಅದರ ಬಗ್ಗೆ ನಿಮ್ಮ ಅಭಿಮಾನಿಗಳಿಗೆ ಅಥವಾ ನಿಮ್ಮ ಬೆಂಬಲಿಗರಿಗೆ, ನಿಮ್ಮ ಮತದಾರ ಪ್ರಭುಗಳಿಗೆ ಹೇಳೋದಾದ್ರೆ? ಇಲ್ಲ, ನಾನು ಜನತಾ ಪರಿವಾರದಿಂದ ಬೆಳೆದವ. ಫಸ್ಟ್ ಇದ್ದ ನಾನು ಸ್ಟೇಟ್ ಯೂತ್ ಪ್ರೆಸಿಡೆಂಟ್ ಆಗಿದ್ದೆ, ಜಿಲ್ಲಾ ಅಧ್ಯಕ್ಷ ಆಗಿದ್ದೆ, ಜಿಲ್ಲಾ ಯೂತ್ ಪ್ರೆಸಿಡೆಂಟ್ ಆಗಿದ್ದೆ. ಒಂದು ಹೋರಾಟದ ದಾರಿಯಲ್ಲಿ ಎಲ್ಲ ಹುದ್ದೆಗಳನ್ನು ಪಕ್ಷದಲ್ಲಿ ತೆಗೆದುಕೊಂಡಿದ್ದೆ. ಆದರೆ ಇತ್ತಿತ್ತಾಗಿ ಯಾಕೆ ಕಾಂಗ್ರೆಸ್ ಸೇರಿದೆ ಅನ್ನೋದಕ್ಕೆ ತಮ್ಮ ಉತ್ತರ. ಸನ್ಮಾನ್ಯ DK ಶಿವಕುಮಾರ್ ಅವರು KPCC ಅಧ್ಯಕ್ಷ ಆಗಿ ಹೆಚ್ಚು ಸಂಘಟನೆಯನ್ನು ಮಾಡಕತ್ತಿದ್ರು. ಅಂಥ ಸಂದರ್ಭದಲ್ಲಿ ಈಗಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವಾಗ ಬದಾಮಿ ಶಾಸಕರು, ಅವ್ರ ಜೊತೆ ನಮ್ಮ ಒಳ್ಳೆಯ ಸಂಬಂಧಗಳು. ಇವತ್ತು ಒಂಥರ ಈ ಕಾಂಗ್ರೆಸ್ಗೆ ತರ್ತಕ್ಕಂಥ ನಿರ್ಣಯ ಮಾಡಿದ್ವಿ. ನಾನು ಹಾರ್ಟ್ಲಿಯಾಗಿ ಜಾಯ್ನ್ ಮಾಡಿದ್ವಿ. ಇಮಿಡಿಯೇಟಾಗಿ ಅವತ್ತು ಪುರಸಭೆ ಇಲೆಕ್ಷನ್ ಇತ್ತು ಅಣಿಗೇರಿದು. ನನಗೆ ಇಮಿಡಿಯೇಟಾಗಿ ಜಾಯ್ನ್ ಆಗಿ ಆ ಇಲೆಕ್ಷನ್ ಫೇಸ್ ಮಾಡಬೇಕಿತ್ತು. 23 ಸೀಟ್ನಾಗ 17 ಸೀಟ್ ಗೆದ್ದೀವಿ ಅವತ್ತು ಅಣಿಗೇರಿ ಪುರಸಭೆಯಲ್ಲಿ, ಹೈಯೆಸ್ಟ್ ಮೆಜಾರಿಟಿ. ಈ ನವಲಿಂದ ಕೂಡ 23 ಸೀಟಿಗೆ 17 ಸೀಟ್ ನಮ್ಮವೆ. ಅದು ಒಂದು ಇತಿಹಾಸ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಅವತ್ತು. ಅದಕ್ಕೆ ಕಾಂಗ್ರೆಸ್ ಜಾಯ್ನ್ ಮಾಡ್ತಕ್ಕಂಥದ್ದು ಒಂದು ವ್ಯವಸ್ಥೆಯಲ್ಲಿ ನಾನು ಹಾರ್ಟ್ಲಿ ಜಾಯ್ನ್ ಆಗಿದೆ.